ವಿಶ್ವಾಮಿತ್ರ. ವಿಶ್ವಾಮಿತ್ರದ ಈ ಕತೆ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲೂ ಇದೆ. ನೀವು ಎರಡೂ ಭಾಷೆಯಲ್ಲೂ ಈ ಕಥೆಯನ್ನು ಕೇಳಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. ಈ ತನಕ ನೀವು ಮೊದಲನೇ ಭಾಗದಲ್ಲಿ ವಿಶ್ವರಥ ಅಥವಾ ಕೌಶಿಕನು ವಿಶ್ವಾಮಿತ್ರ ಋಷಿಯಾದ ಕಥೆಯನ್ನು ಮೊದಲ ಭಾಗದಲ್ಲಿ ಕೇಳಿದ್ದೀರಿ. ಎರಡನೇ ಭಾಗದಲ್ಲಿ ವಸಿಷ್ಠ ಋಷಿಗಳ ಜೊತೆ ಯುದ್ಧದ ಕಥೆಯನ್ನು ಕೇಳಿದ್ದೀರಿ. ಮೂರನೇ ಭಾಗದಲ್ಲಿ ತ್ರಿಶಂಕು ಸ್ವರ್ಗ ವಿಶ್ವಾಮಿತ್ರರಿಂದ ತ್ರಿಶಂಕು ಸ್ವರ್ಗದ ನಿರ್ಮಾಣದ ಕಥೆಯನ್ನು ಕೇಳಿದ್ದೀರಿ. ಮತ್ತು ನಾಲ್ಕನೇ ಭಾಗದಲ್ಲಿ ಇಂದು ಮೇನಕಾ ಮತ್ತು ವಿಶ್ವಾಮಿತ್ರರ ಕಥೆಯನ್ನು ಕೇಳೋಣ. ವಿಶ್ವಾಮಿತ್ರ ತಾನು ವಸಿಷ್ಠರನ್ನು ಮೀರಿಸಬೇಕು ಎಂಬ ಛಲದಿಂದ ತಪಸ್ಸಿಗೆ ಕುಳಿತಾಗ ಇಂದ್ರನಿಗೆ ಸಮಸ್ಯೆಯಾಗುತ್ತದೆ. ಏಕೆಂದರೆ ವಿಶ್ವಾಮಿತ್ರರು ತ್ರಿಶಂಕು ಸ್ವರ್ಗವನ್ನು ಕೂಡ ನಿರ್ಮಾಣ ಮಾಡಿದ್ದರು ಮತ್ತು ಹೆಚ್ಚಿನ ಶಕ್ತಿಗಳನ್ನು ಹೊಂದಿರುತ್ತಾರೆ. ಆ ಕಾರಣ ಇಂದ್ರನು ಅವರ ತಪಸ್ಸನ್ನು ಭಂಗ ಮಾಡಲು ಸ್ವರ್ಗದ ಅಪ್ಸರೆಯಾದ ಮೇನಕಾಳನ್ನು ಕಳಿಸುತ್ತಾನೆ. ಮೇನಕಾ ವಿಶ್ವಾಮಿತ್ರರ ತಪಸ್ಸನ್ನು ಭಂಗ ಮಾಡುತ್ತಾಳೆ. ವಿಶ್ವಾಮಿತ್ರ ಮತ್ತು ಮೇನಕಾಳ ಮಗಳು ಶಕುಂತಲೆ. ಅವಳು ಕಣ್ವ ಋಷಿಗಳ ಆಶ್ರಮದಲ್ಲಿ ಬೆಳೆದಳು. ಶಕುಂತಲಾ ಮತ್ತು ದುಷ್ಯಂತನ ಮಗ ಭರತ. ಭರತ ಚಕ್ರವರ್ತಿಯ ಹೆಸರಿನಿಂದಲೇ ಭಾರತ ಎನ್ನುವ ಹೆಸರು ಇದೆ. ನಂತರ ವಿಶ್ವಾಮಿತ್ರರು ಬಹಳ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಬ್ರಹ್ಮ ಋಷಿ ಪದವಿಯನ್ನು ಕೂಡ ಪಡೆದುಕೊಳ್ಳುತ್ತಾರೆ. ಮತ್ತೆ ಈ ಥರದ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.